ನಮಸ್ಕಾರ. ಟಿವಿ 9ನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅನುಷಾ ಗೋಪಾಲಕೃಷ್ಣ. ಬಾಹ್ಯಾಕಾಶದ ಗ್ರಹಗಳು ನಮ್ಮ ಜೀವನದ ಮೇಲೆ ಕಂಟಿನ್ಯೂಸ್ ಆಗಿ ಪ್ರಭಾವವನ್ನ ಬೀರ್ತಾ ಇರುತ್ತೆ. ಅದರ ಸದುಪಯೋಗ ಪಡಿಸ್ಕೊಳ್ಳೋದು, ಅದರಿಂದ ಪಾಸಿಟಿವ್ ಚೇಂಜಸ್ ಅನ್ನ ತರೋದ್ರಲ್ಲಿ ಆಸ್ಟ್ರೋಜೆಮಾಲಜಿ ಕೂಡ ಬಹಳ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಈ ರತ್ನಶಾಸ್ತ್ರದಲ್ಲಿ ಇದಕ್ಕೆ ಬಹಳಷ್ಟು ಇಂಪಾರ್ಟೆನ್ಸ್ ಇದೆ. ಅದರಲ್ಲಿ ಪ್ರಮುಖವಾಗಿ ಪರ್ಲ್, ಮುತ್ತಿಗೆ ಸಾಕಷ್ಟು ಮಹತ್ವವನ್ನ ಇದೆ. ಸೊ ಹಾಗಾದ್ರೆ ಮುತ್ತು, ಪರ್ಲ್ ಯಾವ ರೀತಿಯಾಗಿ ನಮ್ಮ ಜೀವನವನ್ನ ನಿಯಂತ್ರಿಸುವಲ್ಲಿ ನಮಗೆ ಸಹಾಯ ಮಾಡುತ್ತೆ, ಇದೆಲ್ಲದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ಇವತ್ತು ನಮ್ಮ ಜೊತೆ ಫೇಮಸ್ ಆಸ್ಟ್ರೋಜೆಮಾಲಜಿಸ್ಟ್ ಆಗಿರುವಂತಹ ಡಾಕ್ಟರ್ ಯಾಕೂಬ್ ಅಬೇದಿ ಅವರಿದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡ್ಸೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ನಮಸ್ಕಾರ. ಟಿವಿ 9 ವಿಶ್ವರಿಗೆ ಸ್ವಾಗತ, ಸುಸ್ವಾಗತ. ನಮಸ್ಕಾರ. ಎಸ್, ಪರ್ಲ್, ಮುತ್ತು ಅಂದ್ರೆ ಜೆಮಾಲಜಿಯಲ್ಲಿ ಇದಕ್ಕೆ ತುಂಬಾನೇ ಇಂಪಾರ್ಟೆನ್ಸ್ ಇದೆ. ಸೊ ಯಾವ ರೀತಿಯಾಗಿ ಪರ್ಲ್ ರೋಲ್ ಅನ್ನ ಪ್ಲೇ ಮಾಡುತ್ತೆ ಅಂತ ನೀವು ಹೇಳೋದಾದ್ರೆ, ಮತ್ತೆ ಯಾವ ಪ್ಲಾನೆಟ್ಗೆ ಇದು ಕನ್ಸರ್ನ್ಡ್ ಇದೆ ಮುಖ್ಯವಾಗಿ? ಒನ್ ಆಫ್ ದಿ ಬ್ಯೂಟಿಫುಲ್ ಪರ್ಲ್, ದಿ ಗಿಫ್ಟ್ ಆಫ್ ನೇಚರ್, ದಿ ಗಿಫ್ಟ್ ಆಫ್ ವಾಟರ್ ಬಂದ್ಬಿಟ್ಟು ಪರ್ಲ್ ಜೆಮ್ ಸ್ಟೋನ್ ಬಂದ್ಬಿಟ್ಟು ಚಂದ್ರಗ್ರಹಕ್ಕೆ ಸೇರಿದೆ. ಸೊ ಪರ್ಲ್ ವೇರ್ ಮಾಡಬೇಕಂದ್ರೆ ಚಂದ್ರಗ್ರಹ ಎನರ್ಜೈಸ್ ಮಾಡಬೇಕು ಅಥವಾ ಬೂಸ್ಟ್ ಅಪ್ ಮಾಡಬೇಕು, ಏನಾದರೂ ಸ್ಟ್ರಾಂಗ್ ಮಾಡಬೇಕು ನಿಮ್ಮ ಜಾತಕನಲ್ಲಿ, ಪರ್ಲ್ ಜೆಮ್ಸ್ಟೋನ್ ಬಂದ್ಬಿಟ್ಟು ಅಡೋರಬಲ್ ಜೆಮ್ಸ್ಟೋನ್ ನಾವು ಹೇಳ್ತೀವಿ. ಅಡೋರಬಲ್ ಜೆಮ್ಸ್ಟೋನ್ ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್. ಎಲ್ಲರೂ ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡಬಹುದು. ಹೌದು, 100%. ನೀವು ಎಷ್ಟೋ ಜನ ಹೇಳ್ತಾ ಇದ್ದೀರಾ ಪರ್ಲ್ ಜೆಮ್ಸ್ಟೋನ್ ಎಲ್ಲರೂ ವೇರ್ ಮಾಡಬಹುದು. ಹೌದು, ಪರ್ಲ್ ಜೆಮ್ಸ್ಟೋನ್ ಎಲ್ಲರೂ ಕೂಡ ವೇರ್ ಮಾಡಬಹುದು. ಪರ್ಲ್ ಜೆಮ್ಸ್ಟೋನ್ ಬಂದ್ಬಿಟ್ಟು ಚಂದ್ರಗ್ರಹಕ್ಕೆ ಸೇರಿಸುತ್ತೆ. ಚಂದ್ರಗ್ರಹ ಬಂದ್ಬಿಟ್ಟು ಒಂದು ಕೂಲ್ ಆಗಿರೋದು ಪ್ಲ್ಯಾನೆಟ್, ಒನ್ ಆಫ್ ದಿ ಫೇಮಸ್ ಪ್ಲ್ಯಾನೆಟ್, ಒನ್ ಆಫ್ ದಿ ಬೆಸ್ಟ್ ಪ್ಲ್ಯಾನೆಟ್, ಒನ್ ಆಫ್ ದಿ ರೂಲಿಂಗ್ ಪ್ಲ್ಯಾನೆಟ್ ಬಂದ್ಬಿಟ್ಟು ಚಂದ್ರಗ್ರಹ ಜೆಮ್ಸ್ಟೋನ್. ಚಂದ್ರಗ್ರಹ ಜೆಮ್ಸ್ಟೋನ್ ಬಂದ್ಬಿಟ್ಟು ಪರ್ಲ್ ಜೆಮ್ಸ್ಟೋನ್ ರೂಲ್ ಆಗುತ್ತೆ. ಪರ್ಲ್ ಜೆಮ್ಸ್ಟೋನ್ ನಾವು ಏನಕ್ಕೆ ವೇರ್ ಮಾಡಬೇಕು, ಅದೊಂದು ತುಂಬ ಇಂಪಾರ್ಟೆಂಟ್ ಕ್ವಶನ್ ಇರುತ್ತೆ. ನೀವು ನಿಮ್ಮ ಜಾತಕದಲ್ಲಿ ಚಂದ್ರಗ್ರಹಗೆ ಎನರ್ಜೈಸ್ ಮಾಡಬೇಕು, ಸ್ಟ್ರಾಂಗ್ ಮಾಡಬೇಕು, ಅಥವಾ ನಿಮ್ಮ ಬಾಡಿನಲ್ಲಿ ತುಂಬ ಎನರ್ಜೈಸ್ ಬಾಡಿ ಮಾಡಬೇಕು ಮತ್ತು ಕೂಲಾಗಿ ಇರಬೇಕು, ಬಾಡಿ ಕಾಮಾಗಿರಬೇಕು ಅಂದರೆ ನೀವು ಪರ್ಲ್ ಜೆಮ್ಸ್ಟೋನ್ ನೀವು ಕೂಡ ವೇರ್ ಮಾಡಬಹುದು. ಎಸ್, ಪರ್ಲ್ ಹಾಕೊಳ್ಳೋದ್ರಿಂದ ಯಾವ ರೀತಿಯಾಗಿ ಬೆನಿಫಿಟ್ಸ್ ಇದೆ? ನೀವು ಹೇಳ್ದಂಗೆ ಇದು ಚಂದ್ರಗ್ರಹ ನಿಯಂತ್ರಿಸೋದ್ರಿಂದ, ಎಸ್ಪೆಷಲಿ ಚಂದ್ರಗ್ರಹ ಅಂದರೆ ಮನೋನಿಗ್ರಹಕ ಅಂದರೆ, ಸೊ ಪರ್ಲ್ ಧರಿಸೋದ್ರಿಂದ ಅದು ನಮಗೆ ಎಮೋಷ್ನಲಿ, ಫಿಸಿಕಲಿ ಮತ್ತು ಮೆಂಟಲ್ ಸ್ಟ್ರೆಂತ್ ಕೂಡ ಕೊಡುತ್ತಾ. ಇನ್ನು ಯಾವೆಲ್ಲ ರೀತಿಯಾದ ಬೆನಿಫಿಟ್ಸ್ ಇರುತ್ತೆ? ಹೆಲ್ತ್ ವೈಸ್ ಆಗಿರ್ಬೋದು, ಪ್ರಾಸ್ಪ್ಯಾರಿಟಿ ವೈಸ್ ಆಗಿರ್ಬೋದು, ಯಾವ ರೀತಿಯಾಗಿ ಪರ್ಲ್ ಆ್ಯಡ್ ಮಾಡುತ್ತೆ ಅಂತ ನೋಡಿ. ಒನ್ ಆಫ್ ದಿ ಬೆಸ್ಟ್ ಕ್ವಶನ್ ನೀವು ಕೇಳಿದ್ದೀರಾ. ಪರ್ಲ್ ಜೆಮ್ಸ್ಟೋನ್ ಬಂದ್ಬಿಟ್ಟು ಮನಸ್ಸಿಗೆ ಕಾರಕ. ನಾವು ಹೇಳ್ತೀವಿ ಮನಸ್ಸಿಗೆ ಕಾರಕ, ನಮ್ಮ ಥಿಂಕಿಂಗ್ ಸ್ಕಿಲ್ಸ್ಗೆ ಕಾರಕ, ನಮ್ಮ ಟಾಕಿಂಗ್ ಸ್ಕಿಲ್ಸ್ಗೆ ಕಾರಕ. ಟಾಕಿಂಗ್ ಸ್ಕಿಲ್ಸ್ಗೆ ಕಾರಕ ಬುಧ ಗ್ರಹನೂ ಇದೆ ಮತ್ತು ಥಿಂಕಿಂಗ್ ಸ್ಕಿಲ್ಸ್ಗೆ ಕಾರಕ ಬುಧ ಗ್ರಹನೂ ಇದೆ. ಮೇನ್ಲಿ ಮೆಂಟಲಿ ಥಿಂಕಿಂಗ್ ಸ್ಕಿಲ್ಸ್ಗೆ ಕಾರಕ, ಡಿಸಿಷನ್ ಟೇಕಿಂಗ್ ಕಾರಕ ಬಂದ್ಬಿಟ್ಟು ಚಂದ್ರಗ್ರಹ ಜೆಮ್ಸ್ಟೋನ್, ಪರ್ಲ್ ಜೆಮ್ಸ್ಟೋನ್ ರೂಲ್ ಆಗುತ್ತೆ. ನೀವು ನೋಡಿ ಮೆಂಟಲಿ ತುಂಬ ಸ್ಟ್ರೆಸ್ ಆಗಿರ್ತೀರಾ, ತುಂಬ ಹೆವಿ ಸ್ಟ್ರೆಸ್ ಆಗಿರ್ತೀರಾ ಮತ್ತು ಓವರ್ ಥಿಂಕಿಂಗ್ ಮಾಡ್ತಾ ಇದ್ದೀರಾ, ಡಿಸಿಷನ್ ತೊಗೊಳಕ್ಕಾಗ್ತಾ ಇಲ್ಲ, ಅವರು ಬಂದ್ಬಿಟ್ಟು ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡಬಹುದು. ಒನ್ ಆಫ್ ದಿ ಬೆಸ್ಟ್ ಜೆಮ್ಸ್ಟೋನ್. ಡಿಸಿಷನ್ ಟೇಕಿಂಗ್ಗೆ ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡಬಹುದು ಮತ್ತು ತುಂಬ ಕರೇಜ್ ಬೇಕು ಜೀವನದಲ್ಲಿ, ಸೆಲ್ಫ್ ಕಾನ್ಫಿಡೆಂಟ್ ಬೇಕಂದರೆ ಪರ್ಲ್ ಜೆಮ್ಸ್ಟೋನ್ ಅವರು ವೇರ್ ಮಾಡಬಹುದು. ಮತ್ತು ತುಂಬ ರಿಲ್ಯಾಕ್ಸ್ ಆಗಿರಬೇಕು, ಕೂಲ್ ಆಗಿರಬೇಕು, ಅವರು ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ನೀವು ಹೇಳಿದ್ದೀರಾ ಪರ್ಲ್ ಜೆಮ್ಸ್ಟೋನ್ ಯಾವ ಪ್ರೊಫೆಷನ್ ಅವರು ವೇರ್ ಮಾಡ್ಬೋದು ಅಥವಾ ಯಾವ ಹೆಲ್ತ್ ಬೆನಿಫಿಟ್ಸ್ನಲ್ಲಿ ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ನಾನು ಇಂಪಾರ್ಟೆಂಟಾಗಿ ಹೇಳೋದು, ಹೂ ಆಲ್ ಯಾರೂ ಕೂಡ ವಾಟರ್ ಫೀಲ್ಡ್ನಲ್ಲಿ ಅಥವಾ ಲಿಕ್ವಿಡ್ ಫೀಲ್ಡ್ನಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅವರು ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡಬಹುದು. ಪರ್ಲ್ ಜೆಮ್ಸ್ಟೋನ್ ಬಂದುಬಿಟ್ಟು ವಾಟರ್ ಫೀಲ್ಡ್, ಲಿಕ್ವಿಡ್ ಫೀಲ್ಡ್, ಕೆಮಿಕಲ್ಸ್ ಫೀಲ್ಡ್ ಮತ್ತು ರಿಲೇಟೆಡ್ ಟು ವಾಟರ್ ಇನ್ ಟೈಮ್ಸ್ ಬಿ ಜ್ಯೂಸಸ್ ಇರಲಿ, ವಾಟರ್ ಪ್ಯೂರಿಫೈ ಇರಲಿ, ಪೆಟ್ರೋಲ್ಸ್ ಇರಲಿ, ಎನಿಥಿಂಗ್ ರಿಲೇಟೆಡ್ ಟು ವಾಟರ್ ಫೀಲ್ಡ್ ಅವರೆಲ್ಲರೂ ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಮತ್ತು ಹೆಲ್ತ್ ಬೆನಿಫಿಟ್ಸ್ ನೀವು ಕೇಳಿದರೆ, ಹೆಲ್ತ್ ಬೆನಿಫಿಟ್ಸ್ ಬಂದುಬಿಟ್ಟು ಮೆಂಟಲಿ ಡಿಸಾಸ್ಟರ್ ಅವರು ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಮೆಂಟಲಿ ಅನ್ಕಾನ್ಷಿಯಸ್ ಜನ ಹೇಳ್ತೀವಿ, ವೆರಿ ಇಂಪಾರ್ಟೆಂಟು, ಅವರು ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ಅವರು ವೇರ್ ಮಾಡ್ಬೋದು. ಮತ್ತು ಓವರ್ ಥಿಂಕಿಂಗ್ ಬರುತ್ತೆ ಜೀವನದಲ್ಲಿ, ಓವರ್ ಥಿಂಕಿಂಗ್, ಅನ್ಕಂಟ್ರೋಲಬಲ್ ಥಿಂಕಿಂಗ್ ಮಾಡ್ತಾರೆ, ಡಿಸಿಷನ್ ತೊಗೊಳಕ್ಕೆ ಆಗ್ತಾ ಇಲ್ಲ, ಅವರು ಬಂದುಬಿಟ್ಟು ಪರ್ಲ್ ಜೆಮ್ಸ್ಟೋನ್ ಅವರು ವೇರ್ ಮಾಡಬಹುದು. ಸಾಮಾನ್ಯವಾಗಿ ಎಲ್ಲರೂ ಕೂಡ ವೇರ್ ಮಾಡಲೇಬೇಕು ಅನ್ಸುತ್ತೆ ಪರ್ಲ್ ಜೆಮ್ಸ್ಟೋನ್. ಇನ್ನು ಹಾರೋಸ್ಕೋಪಿಕಲಿ ನೋಡೋದಾದ್ರೆ ಯಾವೆಲ್ಲ ರಾಶಿಯವರು ಪರ್ಲ್ ಹಾಕಿದ್ರೆ ಬೆಸ್ಟ್ ಆಗಿರುತ್ತೆ? ಮತ್ತೆ ನೀವು ಹೇಳ್ದಂಗೆ ಚಂದ್ರ ಅಂದ್ರೆ ನಮ್ಮ ಜಾತಕದಲ್ಲಿ ಯಾವ ಮನೆಯಲ್ಲಿ ಚಂದ್ರ ಇದ್ರೆ ಪರ್ಲ್ ಹೆಚ್ಚು ಅಡ್ವಾಂಟೇಜಿಯಸ್ ಆಗಿರುತ್ತೆ ಅಂತ ನೀವು ಹೇಳೋದಾದ್ರೆ?
ನೋಡಿ ಫಸ್ಟ್ ಒನ್ ನಾನು ನಿಮಗೆ ಹೇಳ್ತೀನಿ, ಜಾತಕನಲ್ಲಿ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ತುಂಬ ಒನ್ ಆಫ್ ದಿ ಬೆಸ್ಟ್ ರೀಸನ್ ನಾನು ನಿಮಗೆ ಹೇಳ್ತೀನಿ. ರಾಶಿ ಪ್ರಕಾರ ವೇರ್ ಮಾಡ್ತೀರಾ ಅಂದರೆ 12 ರಾಶೀಸ್ ಇದೆ, 12 ರಾಶಿ 9 ಗ್ರಹಾಧಿಪತಿ ಇದೆ, ಅದ ಪ್ರಕಾರ ನೀವು ವೇರ್ ಮಾಡಬಹುದು. ಐ ಆಮ್ ನಾಟ್ ಟೆಲಿಂಗ್ ನೋ, ಬಟ್ ಅದು ಕಾಮನ್ ಆಗಿಬಿಡುತ್ತೆ. ನಿಮ್ಮ ಜಾತಕನಲ್ಲಿ ಒಂದು ಸತಿ ಕನ್ಸಲ್ಟ್ ಮಾಡಿಬಿಟ್ಟು ಒಂದು ಪರ್ಲ್ ನ್ಯೂ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಪರ್ಲ್ ಜೆಮ್ಸ್ಟೋನ್ ಜೊತೆ ನೀವು ಇನ್ನು 2-3 ಜೆಮ್ಸ್ಟೋನ್ ನೀವು ಕಾಯಿನ್ ಜೈನಲ್ಲಿ ನೀವು ವೇರ್ ಮಾಡ್ಬೋದು. ಅದು ಯಾವ್ದ್ಯಾವುದು ಅಂದರೆ ಸೂರ್ಯಗ್ರಹ ಜೆಮ್ಸ್ಟೋನ್ ಪರ್ಲ್ ಮತ್ತು ಸೂರ್ಯಗ್ರಹ ಜೆಮ್ಸ್ಟೋನ್ ನೀವು ವೇರ್ ಮಾಡಬಹುದು. ಮತ್ತು ಕುಜಗ್ರಹ ಜೆಮ್ಸ್ಟೋನ್, ಹವಳ ಜೆಮ್ಸ್ಟೋನ್ ಮತ್ತು ಪರ್ಲ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಥರ್ಡ್ ಒನ್ ಬಂದ್ಬಿಟ್ಟು ಗುರುಗ್ರಹ ಜೆಮ್ಸ್ಟೋನ್, ಯೆಲ್ಲೋ ಸಫೈರ್ ಮತ್ತು ಪರ್ಲ್ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಇದೆಲ್ಲ 4 ಜೆಮ್ಸ್ಟೋನ್ ಈ ಒಂದು ಪರ್ಲ್ ಜೊತೆ ನೀವು ಕಾಯಿನ್ ಜೈನ್ ಆಗಿ ನೀವು ವೇರ್ ಮಾಡಬಹುದು. ನೋಡಿ, ನಾನು ಲಾಸ್ಟ್ ಎಪಿಸೋಡ್ ನನಗೆ ಯಾರಿಗೆ ತುಂಬ ಕೋಪ ಬಂದುಬಿಡುತ್ತೆ, ಇಮ್ಮಿಡಿಯೇಟ್ ಕೋಪ ಬಂದುಬಿಡುತ್ತೆ, ಅವರು ಬಂದುಬಿಟ್ಟು ಪರ್ಲ್ ಮತ್ತು ಹವಳ ಈ 2 ಜೆಮ್ಸ್ಟೋನ್ ಅವರು ವೇರ್ ಮಾಡಬಹುದು. ಇದು ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ಐ ಕ್ಯಾನ್ ಸೇ. ಸೊ ಆಸ್ಟ್ರಾಲಜಿಕಲಿ ನಾವು ಏನು ನೋಡಬೇಕಂದ್ರೆ ಉಚ್ಚ ಸ್ಥಾನ ನೀಚ ಸ್ಥಾನ ನಾನು ನಿಮಗೆ ಹೇಳ್ತೀನಿ. ಫಸ್ಟ್ ಪಾಯಿಂಟ್ ಅಂದರೆ ನಿಮ್ಮ ಜಾತಕನ ನೀವು ಫಸ್ಟ್ ಇಂಪಾರ್ಟೆಂಟ್ ನೋಡಬೇಕಂದ್ರೆ ಉಚ್ಚ ಸ್ಥಾನ ನೀಚ ಸ್ಥಾನ. ಉಚ್ಚ ಸ್ಥಾನದಲ್ಲಿ ಇದು ಚಂದ್ರಗ್ರಹ ನೀವು ಇನ್ನೂ ಪವರ್ಫುಲ್ ಮಾಡಬೇಕಂದ್ರೆ ನೀವು ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಅಥವಾ ತುಂಬ ನೀಚ ಸ್ಥಾನದಲ್ಲಿದೆ ಅಂದರೆ ಆದ್ರೂ ಕೂಡ ಇನ್ನೂ ಎನರ್ಜೈಸ್ ಮಾಡೋಕ್ಕೆ ನೀವು ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಉಚ್ಚ ಸ್ಥಾನದಲ್ಲಿ ಇನ್ನೂ ಉಚ್ಚ ಸ್ಥಾನ ಮಾಡಬೇಕಂದ್ರೆ ಅದ್ರ ಜೊತೆ ನೀವು ರೂಬಿ ಜೆಮ್ಸ್ಟೋನ್ ವೇರ್ ಮಾಡ್ಬೋದು ಪರ್ಲ್ ಜೊತೆ, ಅಥವಾ ಪರ್ಲ್ ಜೊತೆ ಯೆಲ್ಲೋ ಸಫೈರ್. ನಾವು ನಿಮಗೆ ಹೇಳ್ತೀವಿ 2 ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಚಂದ್ರಗ್ರಹ ಉಚ್ಚ ಸ್ಥಾನದಲ್ಲಿದೆ, ವಿತ್ ದಟ್ ನೀವು ರೂಬಿ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಒನ್ ಆಫ್ ದಿ ಬೆಸ್ಟ್ ಕಾಂಬಿನೇಷನ್ ನಾನು ನಿಮಗೆ ಹೇಳ್ತೀನಿ. ಇನ್ನು ಸಾಮಾನ್ಯವಾಗಿ ಪರ್ಲ್ ಅನ್ನ ಸಾಕಷ್ಟು ಜನ ಹೆಣ್ಮಕ್ಳು ಆಭರಣವಾಗಿ ಧರಿಸ್ತಿರ್ತಾರೆ. ಸೊ ಅದು ಸಾಮಾನ್ಯವಾಗಿ ಸಾಕಷ್ಟು ರೀತಿಯ ಮುತ್ತುಗಳನ್ನ ನಾವು ಧರಿಸೋದನ್ನ ನೋಡ್ತಾ ಇರ್ತೀವಿ. ಸೊ ಎಲ್ಲ ಮುತ್ತುಗಳಿಗೂ ಕೂಡ ಅದರದೇ ಆದ ಇಂಪಾರ್ಟೆನ್ಸ್ ಇರುತ್ತಾ ಅಥವಾ ಅದು ಎಫೆಕ್ಟ್ ಕೊಡುತ್ತಾ? ಸೊ ಅಥೆಂಟಿಕ್ ಆಗಿ ಮುತ್ತನ್ನ ಧರಿಸ್ಬೇಕಾದ್ರೆ ಯಾವ ರೀತಿಯಾಗಿರ್ಬೇಕು ಮತ್ತೆ ಅದರ ಅಥೆಂಟಿಸಿಟಿ ಯಾವ ರೀತಿಯಾಗಿ ಚೆಕ್ ಮಾಡಬೇಕು? ಒನ್ ಆಫ್ ದಿ ಬೆಸ್ಟ್ ಕ್ವಶನ್ ಮೇಡಮ್. ಸೊ ಎಲ್ಲರೂ ಇವಾಗ ಪರ್ಲ್ ಬಂದ್ಬಿಟ್ಟು ಕಾಮನ್ ಆಗಿದೆ. ಸೊ ಎಲ್ಲ ಕಡೆ ಪರ್ಲ್ ಸಿಗ್ತಾ ಇದೆ. ಸೊ ಆ ಪರ್ಲ್ ನ್ಯಾಚುರಲ್ ಇದೆ ಅಲ್ಲ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಮತ್ತು ಅಸ್ಟ್ರಾಲಜಿಕಲ್ ಕ್ಯಾಟಗರೀಸ್ ಸೂಟ್ ಆಗ್ತಾ ಇದೆ ಅಲ್ಲ, ಅದು ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಪರ್ಲ್ ಬಂದುಬಿಟ್ಟು ಸೌತ್ ಸಿ ಪರ್ಲ್ ಈಸ್ ನಂಬರ್ 1 ಪರ್ಲ್, ಬಸ್ರಾ ಪರ್ಲ್ ಈಸ್ ನಂಬರ್ 1 ಪರ್ಲ್, ಮತ್ತು ಡಿಫ್ರೆಂಟ್ ಕಂಟ್ರೀಸ್ ಪರ್ಲ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇವಾಗ ಫಾರ್ಮಿಂಗ್ ಪರ್ಲ್ಸ್ ಅಂತೂ ಬರ್ತಾ ಇದೆ. ಹೈದರಾಬಾದ್ ಪರ್ಲ್ ಇರಲಿ, ಕೋಲ್ಕತ್ತಾ ಪರ್ಲ್, ಈ ಪರ್ಲ್ಗೆ ಮತ್ತು ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅವರು ಸೀಪೆ ಮತ್ತು ಶೆಲ್ಸ್ ತೊಗೊಂಡು ಬಂದುಬಿಟ್ಟು ಆ ಸೆಲ್ಸ್ನಲ್ಲಿ ಚಿಪ್ ಆಗಿಬಿಟ್ಟು ಚಿಪ್ನಲ್ಲಿ ಫಾರ್ಮಿಂಗ್ ಮಾಡ್ತಾ ಇದ್ದಾರೆ. ಅದೇ ಅಸ್ಟ್ರಾಲಜಿಕಲ್ಲಿ ನಿಮಗೆ ಎಫೆಕ್ಟೇ ಸಿಗಲ್ಲ. 99.9% ಫಾರ್ಮಿಂಗ್ ಪರ್ಲ್ನಲ್ಲಿ ಎಫೆಕ್ಟ್ ನಿಮಗೆ ಸಿಗಲ್ಲ. 99% ನ್ಯಾಚುರಲ್ ಪರ್ಲ್ನಲ್ಲಿ ನಿಮಗೆ ಎಷ್ಟು ಎಫೆಕ್ಟ್ ಸಿಗುತ್ತೆ, ಆ ಡೂಪ್ಲಿಕೇಟ್ ಮತ್ತು ಫಾರ್ಮಿಂಗ್ ಪರ್ಲ್ನಲ್ಲಿ ನಿಮಗೆ ಅಷ್ಟು ಎಫೆಕ್ಟ್ ಸಿಗಲ್ಲ. ಫಾರ್ಮಿಂಗ್ ಪರ್ಲ್ 30 ಡೇಸ್ 40 ಡೇಸ್ 50 ಡೇಸ್ನಲ್ಲಿ ಒಂದು ಫುಲ್ ಮುತ್ತು ರೆಡಿ ಆಗಿಬಿಡುತ್ತೆ. ಅದೇ ನ್ಯಾಚುರಲ್ ಪರ್ಲ್ ರೆಡಿ ಆಗೋಕ್ಕೆ ಎಷ್ಟೋ ವರ್ಷ ಬೇಕು. 6 ಮಂತ್ಸ್ 8 ಮಂತ್ಸ್ ಅಥವಾ 1 ಇಯರ್ 2 ಇಯರ್ 3 ಇಯರ್ ಆ ಒಂದು ಸೈಜ್ ಪ್ರಕಾರ ಇನ್ನೂ ಹೋಗ್ತಾನೆ ಇರುತ್ತೆ. ಬಿಕಾಸ್ ಆಫ್ ದಿ ಕ್ಯಾಲ್ಶಿಯಮ್ ಆ್ಯಂಡ್ ಐರನ್ ಇರುತ್ತೆ ಜೆಮ್ಸ್ಟೋನ್ ಪರ್ಲ್ನಲ್ಲಿ, ಅದಕ್ಕೋಸ್ಕರ ಅದು ಆಟೋಮೆಟಿಕ್ಲಿ ಬಿಲ್ಡ್ ಆಗ್ತಾ ಇದೆ. ಸೊ ನ್ಯಾಚುರಲ್ ಪರ್ಲ್ ನೀವು ವೇರ್ ಮಾಡಬೇಕಂದ್ರೆ ನೀವು 4 ಥಿಂಗ್ ನೀವು ನೋಡಬೇಕು. ಫಸ್ಟ್ ಒನ್ ಬಂದುಬಿಟ್ಟು ಅಥವಾ ನ್ಯಾಚುರಲ್ ಇದೆ ಅಥವಾ ಹೀಟೆಡ್ ಇದೆ, ಫಸ್ಟ್ ಪಾಯಿಂಟ್. ಇವಾಗ ಪ್ಲಾಸ್ಟಿಕ್ ಪರ್ಲ್ಸ್ನು ಬರ್ತಾ ಇದೆ, ಪೌಡ್ರ್ ಪರ್ಲ್ನು ಬರ್ತಾ ಇದೆ. ಸೆಕೆಂಡ್ ಒನ್ ನೀವು ನೋಡಬೇಕಂದ್ರೆ ಆ ಕ್ಲಾರಿಟಿ ಹೆಂಗಿದೆ ಪರ್ಲ್ದು, ತುಂಬ ರೌಂಡ್ ಇದೆ, ಶೇಪ್ಲೆಸ್ ಇದೆ, ಮತ್ತು ಆ ಪರ್ಲ್ ಮೇಲೆ ಏನು ಇನ್ಕ್ಲೂಷನ್ಸ್ ಇದೆ ನೀವು ನೋಡಬೇಕು. ಫಿಫ್ತ್ ಒನ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಬಂದುಬಿಟ್ಟು ಆ ಇನ್ಕ್ಲೂಷನ್ಸ್ ಏನಿದೆ ಮತ್ತು ಕಲರ್ ಏನಿದೆ, ಆ ಪರ್ಲ್ನಲ್ಲಿ ಕಲರ್ ಏನಿದೆ ಮತ್ತು ಸ್ಟ್ರಕ್ಚರ್ ಏನಿದೆ ಅದನ್ನು ನೋಡ್ಕೊಂಡು ನೀವು ಹೇಳ್ಬೋದು. ಸುಮಾರು ದೇಶದಲ್ಲಿ ಪರ್ಲ್ ಸಿಗುತ್ತೆ. ಇಂಡಿಯಾನಲ್ಲಿ ಸಿಗುತ್ತೆ, ಬರ್ಮಾನಲ್ಲಿ ಸಿಗುತ್ತೆ, ಶ್ರೀಲಂಕಾನಲ್ಲಿ ಸಿಗುತ್ತೆ, ಚೈನಾನಲ್ಲಿ ಸಿಗುತ್ತೆ, ಜಾಪಾನ್ನಲ್ಲಿ ಸಿಗುತ್ತೆ, ಅಮೇರಿಕಾನಲ್ಲಿ ಸಿಗುತ್ತೆ, ರಷ್ಯಾ. ದರ್ ಆರ್ ಈಚ್ ಆ್ಯಂಡ್ ಎವ್ರಿ ಕಂಟ್ರಿ ಈಸ್ ಪ್ರೊಡ್ಯೂಸಿಂಗ್ ದಿ ಪರ್ಲ್. ಮತ್ತು ವಿಚ್ ಈಸ್ ದಿ ಬೆಸ್ಟ್ ಪರ್ಲ್ ಬಂದುಬಿಟ್ಟು ಸೌತ್ ಸಿ ಪರ್ಲ್ ಆ್ಯಂಡ್ ಬಸ್ರಾ ಪರ್ಲ್. ಐ ಹೈಲಿ ರೆಕಮೆಂಡ್ ಇನ್ ಮೈ ಸ್ಟೋರ್. ಇನ್ನು ಪರ್ಲಲ್ಲಿ ಸುಮಾರು ಕಲರ್ ಕೂಡ ಬರುತ್ತೆ. ಈಗ ಯೆಲ್ಲೋಯಿಶ್, ಕೆಲವೊಂದು ಥಿಕ್ ಕ್ರೀಮ್ ಕಲರಲ್ಲೆಲ್ಲ ಬರುತ್ತೆ. ಸೊ ಅಂದರೆ ಅದು ಎಷ್ಟು ಥಿಕ್ ಕ್ರೀಮ್ ಆಗಿರುತ್ತೋ ಅಷ್ಟು ಪವರ್ಫುಲ್ ಅಂತ ಅರ್ಥನಾ? ಯಾವ ರೀತಿಯಾಗಿ ಕಲರ್ಗೆ? ನೋಡಿ, ಪರ್ಲ್ನಲ್ಲಿ ಪರ್ಲ್ ಗ್ರೇಡಿಂಗ್ ನಾವು ಮಾಡ್ತೀವಿ. ನಮ್ಮ ಹತ್ರ ಕ್ಲಾಸಸ್ ಇದೆ ಅಲ್ಲ, ಜೆಮ್ಸ್ಟೋನ್ ಕ್ಲಾಸಸ್, ನಾವು ಲ್ಯಾಬ್ ಕ್ಲಾಸಸ್ ನಾವು ತೊಗೊಳ್ತೀವಿ. ಆ ಕ್ಲಾಸಸ್ನಲ್ಲಿ ಪರ್ಲ್ ಗ್ರೇಡಿಂಗ್ ಒಂದು ಕ್ಲಾಸ್ ಇದೆ. ಆ ಪರ್ಲ್ ಗ್ರೇಡಿಂಗ್ ಕ್ಲಾಸ್ನಲ್ಲಿ ಕಲರ್ ಗ್ರೇಡಿಂಗ್ ನಾವು ಹೇಳ್ತೀವಿ. ನೋಡಿ, ಎಷ್ಟು ವೈಟ್ ಆಗಿರುತ್ತೆ ಪರ್ಲ್, ಎಷ್ಟು ಕ್ಲೀನ್ ಇರುತ್ತೆ, ಎಷ್ಟು ವೈಟಿಶ್ ಇರುತ್ತೆ, ಅದು ತುಂಬ ಒನ್ ಆಫ್ ದಿ ಮೋಸ್ಟ್ ಪವರ್ಫುಲ್ ಆ್ಯಂಡ್ ಒನ್ ಆಫ್ ದಿ ಮೋಸ್ಟ್ ನಾವು ಹೇಳ್ತೀವಿ ಕಾಸ್ಟ್ಲಿಯೆಸ್ಟ್ ಪರ್ಲ್ ನಾವು ಹೇಳ್ತೀವಿ. ಒನ್ ಆಫ್ ದಿ ಬೆಸ್ಟ್ ಕ್ವಾಲಿಟಿ ಪರ್ಲ್ ಬಂದುಬಿಟ್ಟು ವೈಟ್. ಕ್ರೀಮಿಶ್ ಇದೆ ಅಥವಾ ಲೈಟ್ ಯೆಲ್ಲೋಯಿಶ್ ಇದೆ, ಅದು ಬಂದುಬಿಟ್ಟು ಕ್ವಾಲಿಟಿ ಸ್ವಲ್ಪ ಕಡಿಮೆ ಆಗ್ತಾನೇ ಇರುತ್ತೆ. ಎಷ್ಟು ವೈಟಿಶ್ ಇರುತ್ತೆ ಪರ್ಲ್ ಅಷ್ಟು ಹೈಯೆಸ್ಟ್ ಕ್ವಾಲಿಟಿ ಇರುತ್ತೆ. ಮತ್ತು ಬ್ಲ್ಯಾಕ್ ಪರ್ಲ್ ಸಿಗ್ತಾ ಇದೆ ಇವಾಗ, ಕಲರ್ ಟ್ರೀಟೆಡ್ ಪರ್ಲ್ಸ್, ಬೇರೆ ಬೇರೆ ಕಲರ್ಸ್ನಲ್ಲಿ ಇವಾಗ ಪರ್ಲ್ಸ್ ಬರ್ತದೆ. ಅದು ಜ್ಯುವೆಲರಿಕಲಿ ನೀವು ವೇರ್ ಮಾಡ್ಬೋದು. ಅಸ್ಟ್ರಾಲಜಿಕಲಿ ವೇರ್ ಮಾಡಬೇಕು. ಎಷ್ಟು ಕ್ರೀಮ್ ಆಗಿರುತ್ತೆ, ಎಷ್ಟು ಕ್ಲಾರಿಟಿ ಇರುತ್ತೆ ಮತ್ತು ಎಷ್ಟು ವೈಟ್ನೆಸ್ ಇರುತ್ತೆ, ಅಷ್ಟು ಅದು ಕ್ವಾಲಿಟಿ ಪರ್ಲ್.
ಓಕೆ, ಇನ್ನು ಸಾಮಾನ್ಯವಾಗಿ ಹೆಣ್ಮಕ್ಳಾದ್ರೆ ಮುತ್ತಿನ ಹಾರವಾಗಿ ಹಾಕೊಳ್ಬೋದು, ಬ್ರಾಸ್ಲೆಟ್ ಆಗಿ ಹಾಕೊಳ್ಬೋದು. ಇನ್ನು ಗಂಡು ಮಕ್ಕಳು ಪರ್ಲ್ನ ವೇರ್ ಮಾಡ್ಬೇಕಂತಂದ್ರೆ ಯಾವ ರೀತಿಯಾಗಿ ವೇರ್ ಮಾಡಬೇಕು? ಅಂದ್ರೆ ಫಿಂಗರ್ ರಿಂಗ್ ಅಲ್ಲಿ ಯಾವ್ದಾದ್ರು ಮೆಟಲ್ ಜೊತೆ ಕಾಂಬಿನೇಷನ್ ಮಾಡಿ ಅದನ್ನ ವೇರ್ ಮಾಡಬೇಕಾ? ಈಗ ನಿಮ್ಮ ಒಂದು ಶೋರೂಮ್ ಅಲ್ಲಿ ನೀವು ಕನ್ಸಲ್ಟೇಷನ್ ಮಾಡೋದಾದ್ರೆ ಯಾವ ಆಧಾರದ ಮೇಲೆ ಮಾಡ್ತೀರಿ ಅಂತ ಹೇಳಿ? ನೋಡಿ, ಜೆಂಟ್ಸ್ ಇರಲಿ ಲೇಡೀಸ್ ಇರಲಿ ಜ್ಯುವೆಲರಿ ಫಾರ್ಮ್ನಲ್ಲಿ ಅವರು ವೇರ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಕಾಮನ್ ಆಗಿ ಅವರು ವೇರ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್, ಆಸ್ಟ್ರಾಲಜಿಕಲಿ ನೀವು ವೇರ್ ಮಾಡ್ತೀರಂದರೆ ಆಸ್ಟ್ರಾಲಜಿಕಲಿ ವೇರ್ ಮಾಡಬೇಕಂದ್ರೆ ನೀವು ಉಂಗ್ರನಲ್ಲಿ ನೀವು ಕೂಡ ವೇರ್ ಮಾಡ್ಬೋದು, ಅಥವಾ ಪೆಂಡೆಂಟಲ್ಲಿ ನೀವು ಕೂಡ ನೀವು ಜೆಮ್ಸನ್ ವೇರ್ ಮಾಡ್ಬೋದು. ನಾನು ನಿಮಗೆ ಇಂಪಾರ್ಟೆಂಟಾಗಿ ಹೇಳ್ತೀನಿ, ಉಂಗ್ರನಲ್ಲಿ ವೇರ್ ಮಾಡ್ಕೊಳ್ಳಿ, ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಉಂಗ್ರನಲ್ಲಿ ವೇರ್ ಮಾಡಬೇಕಂದ್ರೆ ಲಿಟಲ್ ಫಿಂಗರ್ನಲ್ಲಿ ನೀವು ಕೂಡ ವೇರ್ ಮಾಡ್ಬೋದು, ಅಥವಾ ಲಿಟಲ್ ಫಿಂಗರ್ನಲ್ಲಿ ಆಗಿಲ್ಲ ಅಂದರೆ ರಿಂಗ್ ಫಿಂಗರ್ನಲ್ಲಿ ನೀವು ಕೂಡ ಜೆಮ್ಸನ್ ವೇರ್ ಮಾಡ್ಬೋದು. ನೋಡಿ, ಜೆಂಟ್ಸ್ಗೆ ನಾನು ಹೇಳ್ತೀನಿ, ರೈಟ್ ಹ್ಯಾಂಡ್ನಲ್ಲಿ ಜೆಂಟ್ಸ್ ವೇರ್ ಮಾಡ್ಬೋದು, ಮೆನ್ ವೇರ್ ಮಾಡ್ಬೋದು. ಲೆಫ್ಟ್ ಹ್ಯಾಂಡಲ್ಲಿ ವುಮೆನ್ ಲೆಫ್ಟ್ ಹ್ಯಾಂಡಲ್ಲಿ ಪರ್ಲ್ ಜೆಮ್ಸನ್ ವೇರ್ ಮಾಡ್ಬೋದು. ಪರ್ಲ್ ಲೆಫ್ಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಲೇಡೀಸ್ಗೆ, ರೈಟ್ ಹ್ಯಾಂಡ್ ಲಿಟಲ್ ಫಿಂಗರ್ ಬಂದುಬಿಟ್ಟು ಜೆಂಟ್ಸ್ಗೆ ವೇರ್ ಮಾಡ್ಬೋದು. ಇಂಪಾರ್ಟೆಂಟ್ ನೀವು ಹೇಳಿದ್ರೆ ಯಾವ ಮೆಟಲ್ನಲ್ಲಿ ನೀವು ಜೆಮ್ಸನ್ ವೇರ್ ಮಾಡಬೇಕು. ಮೆಟಲ್ ಈಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ರೂಲ್ ಪ್ಲೇ ಆಗುತ್ತೆ. ಚಂದ್ರಗ್ರಹ ಅದು ಮೆಟಲ್ ಬಂದುಬಿಟ್ಟು ಬೆಳ್ಳಿ. ಸಿಲ್ವರ್ನಲ್ಲಿ ನೀವು ಕೂಡ ಪರ್ಲ್ ಜೆಮ್ಸನ್ ವೇರ್ ಮಾಡ್ಬೋದು. ಸಿಲ್ವರ್ನಲ್ಲಿ ಮಾಡ್ಬೋದು, ಅಥವಾ ವೈಟ್ ಗೋಲ್ಡ್ನಲ್ಲಿ ವೇರ್ ಮಾಡ್ಬೋದು, ಅಥವಾ ಪ್ಲಾಟಿನಮ್ನಲ್ಲಿ ವೇರ್ ಮಾಡ್ಬೋದು. ಇದು ಆಗಿಲ್ಲ ಅಂದರೆ ಗೋಲ್ಡ್ನಲ್ಲಿನೂ ಕೂಡ ನೀವು ಪರ್ಲ್ ಜೆಮ್ಸನ್ ವೇರ್ ಮಾಡಬಹುದು. ನೀವು ಹೇಳಿದ್ರಿ ಅಂದರೆ ಇದಕ್ಕೆ ಆಸ್ಟ್ರಾಲಜಿಕಲಿ ವೇರ್ ಮಾಡಬೇಕಂದ್ರೆ ತುಂಬ ಅಷ್ಟು ರೂಲ್ಸ್ ಇರುತ್ತೆ ಅಂತ. ಸೊ ಇದನ್ನು ಧರಿಸ್ಬೇಕಾದ್ರೆ ಪರ್ಟಿಕ್ಯುಲರ್ ಟೈಮ್ ಏನಾದರೂ ಇದೆಯಾ? ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ರಿಚುವಲ್ಸ್ ಏನಾದರೂ ಇದೆಯಾ? ಅಥವಾ ಪೂಜೆ ಮಾಡಿನೋ ಆ ರೀತಿ ಹಾಕೊಂಡ್ರೆ ಅದು ಬೆನಿಫಿಟ್ ಆಗುತ್ತೆ ಅನ್ನುವಂಥದ್ದು? ಹೌದು, ಪೂಜೆ ಮಾಡಿಲ್ಲ ಅಂದರೆ ಅದು ಜೆಮ್ಸನ್ ಕಾಮನ್ ಆಗಿಬಿಡುತ್ತೆ. ನೋಡಿ, ಎಲ್ಲ ಜ್ಯುವೆಲರ್ಸ್ನಲ್ಲಿ ಥೌಸಂಡ್ಸ್ ಆಫ್ ಪರ್ಲ್ಸ್ ಇದೆ, ಅದು ಎನರ್ಜೈಸ್ ಮಾಡಿಲ್ಲ ಅಂದರೆ ಏನು ನಿಮಗೆ ಎಫೆಕ್ಟೇ ನಿಮ್ಮ ಬಾಡಿನಲ್ಲಿ ಸಿಗಲ್ಲ. ನಿಮ್ಮ ಜಾತಕ ಪ್ರಕಾರ ನೀವು ಎನರ್ಜೈಸ್ ಮಾಡಿ, ಶುದ್ಧಿ ಮಾಡಿ, ಎನರ್ಜೈಸ್ ಮಾಡಿಬಿಟ್ಟು ನೀವು ವೇರ್ ಮಾಡಬೇಕು. ನಾನು ನಿಮಗೆ ಈಸಿಯೆಸ್ಟ್ ವೇನಲ್ಲಿ ನಾನು ನಿಮಗೆ ಹೇಳ್ಕೊಡ್ತೀನಿ, ಎನರ್ಜೈಸ್ ಯಾವ ರೀತಿಯಲ್ಲಿ ನೀವು ಮಾಡಬೇಕು. ಫಸ್ಟ್ ಒನ್, ನೀವು ಎಕ್ಸಾಂಪಲ್, ನೀವು ಉಂಗ್ರದ್ದು ತೊಗೊಂಡ್ಬಿಟ್ಟಿದ್ದೀರಾ, ಪರ್ಲ್ ಉಂಗ್ರ ತೊಗೊಂಡಿದ್ದೀರಾ. ಆ ಪರ್ಲ್ ಉಂಗ್ರ ಮನೆಯಲ್ಲಿ ನೀವು ಪೂಜೆ ಮಾಡ್ಬೋದು, ಅಥವಾ ದೇವಸ್ಥಾನದಲ್ಲಿ ಮಾಡ್ಬೋದು. ಮನೆಯಲ್ಲಿ ಮಾಡೋದು ರೀತಿ ಹೇಳ್ತೀನಿ. ನೋಡಿ, ಸೋಮವಾರ ನೀವು ಪರ್ಲ್ ಜೆಮ್ಸನ್ ವೇರ್ ಮಾಡಬಹುದು. ಮಂಡೇ ಪರ್ಲ್ ಜೆಮ್ಸನ್ ನೀವು ವೇರ್ ಮಾಡಬೇಕು. ಚಂದ್ರಗ್ರಹ ಹೋರಾ ಟೈಮ್ನಲ್ಲಿ ವೇರ್ ಮಾಡಬೇಕು. ಚಂದ್ರಗ್ರಹ ಹೋರ ನಾನು ಬೆಳಗ್ಗೆ ಇದೆ, ಮಧ್ಯಾಹ್ನ ಇದೆ, ಸಂಜೆ ಇದೆ. ನನಗೆ ಅರ್ಕ, ಶುಕ್ರ, ಬುಧ, ಚಂದ್ರ, ಮಂದ, ಜೀವ, ಧರಾಸುತ, ಈ ಹೋರಾ ಟೈಮ್ನಲ್ಲಿ, ಚಂದ್ರಗ್ರಹ ಹೋರಾ ಟೈಮ್ನಲ್ಲಿ ನೀವು ಪರ್ಲ್ ಜೆಮ್ಸನ್ ವೇರ್ ಮಾಡಬೇಕು. ಇದು ಒಂದು ಇದೆ. ಸೆಕೆಂಡ್ ಪಾಯಿಂಟ್ ಗೊತ್ತಾಯಿತು, ಟೈಮ್ ಗೊತ್ತಾಯಿತು, ಡೇ ಗೊತ್ತಾಯಿತು. ಥರ್ಡ್ ಬಂದ್ಬಿಟ್ಟು ಮಂತ್ರ ಜೆಮ್ಸನ್. ನೀವು ಅವನ ಚಂದ್ರಗ್ರಹ ಮಂತ್ರ, ತುಂಬ ಮಂತ್ರ ಇದೆ ಚಂದ್ರಗ್ರಹದ್ದು. ಚಂದ್ರಗ್ರಹ ಮಂತ್ರ ಬಂದುಬಿಟ್ಟು ನೀವು ಹೇಳಿಬಿಟ್ಟು ನೀವು ಎನರ್ಜೈಸ್ ಮಾಡ್ಬೋದು. ಫೋರ್ತ್ ಒಂದು ಬಂದುಬಿಟ್ಟು ಎನರ್ಜೈಸ್ ಹೆಂಗೆ, ಯಾವ ರೀತಿಯಲ್ಲಿ ಕ್ಲೆನ್ಸ್ ಮಾಡ್ತೀರಾ ಅಥವಾ ಶುದ್ಧಿ ಹೆಂಗೆ ಮಾಡ್ತೀರಾ, ಅದು ಇಂಪಾರ್ಟೆಂಟ್ ಪಾಯಿಂಟ್ ಇರುತ್ತೆ. ಶುದ್ಧಿ ಮಾಡಬೇಕಂದ್ರೆ ಪಂಚಾಮೃತಂನಲ್ಲಿ ತೊಗೊಂಡ್ಬಿಟ್ಟು, ಲೆಟ್ ಇಟ್ ಬಿ ಎನಿ ಪಂಚಾಮೃತ, ಮಿಲ್ಕ್, ಕರ್ಡ್, ಘೀ, ಎನಿಥಿಂಗ್, ಪಂಚಾಮೃತನಲ್ಲಿ ನೀವು ವಾಶ್ ಮಾಡಿಬಿಟ್ಟು ಅದನ್ನಲ್ಲಿ ಏನಾಗುತ್ತೆ, ನೆಗೆಟಿವ್ ಎನರ್ಜೀಸ್, ನೆಗೆಟಿವ್ ಥಿಂಗ್. ನೋಡಿ, ಬೇರೆ ಅವರು ಟಚ್ ಮಾಡ್ತಾ ಇರ್ತಾರೆ ಪರ್ಲ್ಸ್, ಎಲ್ಲರೂ ಟಚ್ ಮಾಡಿ ನೆಗೆಟಿವ್ ಎನರ್ಜೀಸ್ ಇರುತ್ತೆ. ಅದಕ್ಕೋಸ್ಕರ ಪಂಚಾಮೃತನಲ್ಲಿ ವಾಶ್ ಮಾಡಿ ನೀವು ಒಂದು ಮಂತ್ರ ಹೇಳಿ, ಮತ್ತು ಈ ಒಂದು ಡೇನಲ್ಲಿ ಟೈಮ್ನಲ್ಲಿ ನೀವು ಪರ್ಲ್ ಜೆಮ್ಸನ್ ವೇರ್ ಮಾಡೋದು. ದಿಸ್ ಇಸ್ ದ ಈಸಿಯೆಸ್ಟ್ ವೇ ನೀವು ಮಾಡಬೇಕು. ಅಥವಾ ನಮ್ಮ ಒಂದು ಆಫೀಸ್ನಲ್ಲಿ ಒಂದು ಅಸ್ಟ್ರಾಲಜರ್ ಇದ್ದಾರೆ, ಅವರು ಬಂದುಬಿಟ್ಟು ಎನರ್ಜೈಸ್ ಮಾಡಿ ನಿಮ್ಮ ಜಾತಕ ಪ್ರಕಾರ ಅಥವಾ ನಿಮ್ಮ ಡೇಟ್ ಆಫ್ ಬರ್ತ್ ಪ್ರಕಾರ, ರಾಶಿ ಪ್ರಕಾರ ಅವರೆಲ್ಲ ಡೀಟೇಲ್ಸ್ ತೊಗೊಂಡ್ಬಿಟ್ಟು ನಿಮ್ಮನ್ನು ಸ್ಪೆಷಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ಎಲ್ಲರೂ ಮಾಡಿಕೊಡ್ತಾರೆ. ಓಕೆ, ಇನ್ನು ಪರ್ಲ್ಗೆ ಸಂಬಂಧಪಟ್ಟಂತೆ ಇದರ ನೆಗೆಟಿವ್ ಎಫೆಕ್ಟ್ಸ್ ಏನಾದರೂ ಇದೆಯಾ? ನೆಗೆಟಿವ್ ಅನ್ನೋಕ್ಕಿಂತ ಕಾಷನ್, ಲೈಕ್ ಅಂದರೆ ಇದನ್ನು ತಪ್ಪಾಗಿ ಧರಿಸ್ಕೊಳ್ಳೋದಾಗಿರಬಹುದು, ಅಥವಾ ಕೆಲವು ಜನ ಇದನ್ನು ಧರಿಸ್ಕೊಳ್ಬಾರ್ದು ಅನ್ನುವಂಥದ್ದು ಏನಾದರೂ ಇದೆಯಾ? ಪರ್ಲ್ಗೆ ಸಂಬಂಧಪಟ್ಟಂತೆ ನೀವು ಕೊಡುವಂತಹ ಕಾಷನ್ಸ್ ಏನು? ನೋಡಿ, ಪರ್ಲ್ ಎಲ್ಲರೂ ವೇರ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ಇದು ಬಂದುಬಿಟ್ಟು ಚಂದ್ರಗ್ರಹ ಬಂದುಬಿಟ್ಟು ನ್ಯೂಟ್ರಲ್ ಪ್ಲಾನೆಟ್ ನಾವು ಹೇಳ್ತೀವಿ. ನ್ಯೂಟ್ರಲ್ ಪ್ಲಾನೆಟ್ ಎಲ್ಲರೂ ವೇರ್ ಮಾಡ್ಬೋದು. ಬಟ್ ಇದು ಇದೆ, ಅಸ್ಟ್ರಾಲಜಿಕಲಿ ರೂಲ್ಸ್ ಇದೆ. ಇಷ್ಟು ಕ್ಯಾರೆಟ್ ಅಥವಾ ಇಷ್ಟು ಕ್ವಾಲಿಟಿ, ಅಥವಾ ಈ ರಾಶಿಯವರು ವೇರ್ ಮಾಡಬಾರ್ದು, ಅಥವಾ ಈ ರಾಶಿ. ನೋಡಿ, ಸಾಮಾನ್ಯವಾಗಿ ನಾನು ಹೇಳ್ತೀನಿ, ಜಾತಕನಲ್ಲಿ ಚಂದ್ರಗ್ರಹ ಉಚ್ಚ ಸ್ಥಾನದಲ್ಲಿದೆ, ಅವರು ಪರ್ಲ್ ಜೆಮ್ಸನ್ ವೇರ್ ಮಾಡ್ಬೋದು. ಅಥವಾ 159 ಕಾಂಬಿನೇಷನಲ್ಲಿ ಚಂದ್ರಗ್ರಹಗೆ ಎನರ್ಜೈಸ್ ಮಾಡಬೇಕಂದ್ರೆ ಪರ್ಲ್ ಜೆಮ್ಸನ್ ನೀವು ವೇರ್ ಮಾಡ್ಬೋದು. ಥರ್ಡ್ ಒನ್ ಬಂದುಬಿಟ್ಟು ಈಸಿಯೆಸ್ಟ್ ವೇನಲ್ಲಿ ಪರ್ಲ್ ಜೆಮ್ಸನ್ ವೇರ್ ಮಾಡೋಕ್ಕಾಗಿಲ್ಲ, ನೀವು ಉಪರತ್ತ ಜೆಮ್ಸನ್, ಮೂನ್ ಸ್ಟೋನ್ ಜೆಮ್ಸನ್ ಬರುತ್ತೆ, ಮೂನ್ ಸ್ಟೋನ್ ಜೆಮ್ಸನ್ ನೀವು ವೇರ್ ಮಾಡ್ಬೋದು. ಅದು ಬಂದುಬಿಟ್ಟು ಒನ್ ಆಫ್ ದಿ ಬೆಸ್ಟ್ ರಿಸಲ್ಟ್ ನಿಮ್ಮ ಜೀವನದಲ್ಲಿ ಕೊಡುತ್ತೆ. ಸೊ ಮೂನ್ ಸ್ಟೋನ್ ಜೆಮ್ಸನ್ ಆಗಿಲ್ಲ ಅಂದರೆ ನಿಮ್ಮ ಬಾಡಿ ತುಂಬ ಹೀಟ್ ಆಗ್ತಾ ಇದೆ, ಇದೆಲ್ಲ ನಿಮಗೆ ಪರ್ಲ್ ಜೆಮ್ಸನ್ ಬೆನಿಫಿಟ್ಸ್ ಬೇಕಂದರೆ ನೀವು ಸ್ಫಟಿಕ ಜೆಮ್ಸನ್, ಕ್ರಿಸ್ಟಲ್ ಜೆಮ್ಸನ್ ಬಂದುಬಿಟ್ಟು ನೀವು ವೇರ್ ಮಾಡಬಹುದು. ಇನ್ನು ಯಾವೆಲ್ಲ ಕಾಂಬಿನೇಷನ್ ಜೊತೆ ಪರ್ಲ್ ವೇರ್ ಮಾಡಿದರೆ ಬೆಸ್ಟ್ ರಿಸಲ್ಟ್ಸ್ ಕೊಡುತ್ತೆ ಅಂತ? ನೋಡಿ, ಪರ್ಲ್ ಜೆಮ್ಸನ್ ನೀವು ಸೂರ್ಯಗ್ರಹ ಜೆಮ್ಸನ್, ರೂಬಿ ಜೆಮ್ಸನ್ ನೀವು ವೇರ್ ಮಾಡಬಹುದು, ಅಥವಾ ಕೋರಲ್ ಜೆಮ್ಸನ್ ಜೊತೆ ನೀವು ವೇರ್ ಮಾಡ್ಬೋದು, ಅಥವಾ ಯೆಲ್ಲೋ ಸಫೈರ್ ಜೆಮ್ಸನ್ ಜೊತೆ ನೀವು ವೇರ್ ಮಾಡ್ಬೋದು,
ಬೇರೆ ಬೇರೆ ಜೆಮ್ಸ್ಟೋನ್ ನೀವು ವೇರ್ ಮಾಡ್ಬೋದು. ಫಸ್ಟ್ ಒನ್ ನಾನು ಹಿಂಗೆ ಹೇಳ್ತೀನಿ, ಪರ್ಲ್ ಜೆಮ್ಸ್ಟೋನ್ ನೀವು ವೇರ್ ಮಾಡಬೇಕಂದ್ರೆ ಒಂದು ಕಾಮನ್ ಪ್ರೆಡಿಕ್ಷನ್ಸ್ ನೀವು ನೋಡಬೇಕು, ಒಂದು ಕಾಮನ್ ಪ್ಯಾರಾಮೀಟರ್ಸ್ ನೀವು ನೋಡಬೇಕು, ನಿಮ್ಮ ಜಾತಕ ನೀವು ನೋಡಬೇಕು. ಅಥವಾ ನಾನು ಯೂಶ್ವಲಾಗಿ ಪರ್ಲ್ ವೇರ್ ಮಾಡ್ತಾ ಇದ್ದೀನಿ, 2-3 ಕ್ಯಾರೆಟ್ಸಲ್ಲಿ ನೀವು ಕೂಡ ವೇರ್ ಮಾಡ್ಬೋದು. ಅಥವಾ ಸ್ಪೆಷಲಿ ನೀವು ನನಗೆ ಅಸ್ಟ್ರಾಲಜಿಕಲಿ ವೇರ್ ಮಾಡ್ತಾ ಇದ್ದೀರಾ ಅಂದರೆ ಒಂದು ಜಾತಕನಲ್ಲಿ ಕಾಂಬಿನೇಷನ್ ನೋಡಿ, ಅಥವಾ ಉಚ್ಚಸ್ಥಾನ ನೀಚಸ್ಥಾನ ನೋಡಿ, ಅಥವಾ ನಾನು ನಿಮಗೆ ಹೇಳ್ತೀನಿ ಚಂದ್ರ ದಶಾ ಟೈಮ್ನಲ್ಲಿ ಅಥವಾ ಅಂತರದಶ ಅಥವಾ ಮಹಾದಶ ಟೈಮ್ನಲ್ಲಿ ನೀವು ಕೂಡ ಪರ್ಲ್ ಜೆಮ್ಸ್ಟೋನ್ ತುಂಬ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಇನ್ನು ಪರ್ಲ್ ಅಂದರೆ ಎಲ್ಲಿ ಪರ್ಚೇಸ್ ಮಾಡಿದರೆ ಬೆಸ್ಟು ಅಂತ ನಿಮ್ಗೆ ಅನ್ಸುತ್ತೆ? ನೀವು ಹೇಳಿದ್ರಿ ವಿವಿಧ ಕಂಟ್ರಿಯಿಂದ ಪರ್ಲನ್ನು ಇಂಪೋರ್ಟ್ ಕೂಡ ಮಾಡ್ತಾರೆ, ಸೊ ಯಾವುದು ಬೆಸ್ಟ್ ಆಗಿರುತ್ತೆ ಅಂತ ನೀವು ಹೇಳೋದಾದರೆ? ನೋಡಿ, ನಾನು ನಿಮಗೆ ಹೇಳಿದೆ ಆಸ್ಟ್ರೇಲಿಯನ್ ಪರ್ಲ್ ಬರುತ್ತೆ, ಜಾಪಾನ್ ಪರ್ಲ್ ಬರುತ್ತೆ, ಬಸ್ರಾ ಪರ್ಲ್ ಬರುತ್ತೆ, ಇಂಡಿಯನ್ ಪರ್ಲ್ ಬರುತ್ತೆ, ಚೈನಾ ಪರ್ಲ್ ಬರುತ್ತೆ, ಅಮೇರಿಕಾ ಪರ್ಲ್, ಡಿಫ್ರೆಂಟ್ ಕಂಟ್ರೀಸ್ ಪರ್ಲ್ಸ್ ಇದೆ. ಬಟ್ ಯೂಶ್ವಲಿ ಬಸ್ರಾ ಪರ್ಲ್ ಈಸ್ ನಂಬರ್ 1 ಪರ್ಲ್. ಇವಾಗ ಬಸ್ರಾ ಪರ್ಲ್ ಸಿಗ್ತಾ ಇಲ್ಲ ಅಂದರೆ ಯು ಕ್ಯಾನ್ ಗೋ ವಿತ್ ಸೌತ್ ಸಿ ಪರ್ಲ್, ಇಲ್ಲಾಂದರೆ ಬೇರೆ ಬೇರೆ ಕ್ವಾಲಿಟೀಸ್ ನಮ್ಮ ಆಫೀಸ್ನಲ್ಲಿ ಇದೆ. ನೀವು ಪರ್ಚೇಸ್ ಮಾಡಬೇಕಂದ್ರೆ ನನಗೆ ಎಲ್ಲ ಟೈಮ್ ನಿಮಗೆ ಹೇಳ್ತೀನಿ 2 ರೀತಿಯಲ್ಲಿ ನೀವು ಪರ್ಚೇಸ್ ಮಾಡ್ಬೋದು. ಫಸ್ಟ್ ಒನ್ ಬಂದುಬಿಟ್ಟು ನಿಮ್ಮ ಸರ್ಟಿಫಿಕೇಟ್ ಏನಿಲ್ಲ, ಆ ಸರ್ಟಿಫಿಕೇಟ್ ಪ್ರಕಾರ ನೀವು ಜೆಮ್ಸ್ಟೋನ್ ವೇರ್ ಮಾಡಬಹುದು. ಸರ್ಟಿಫಿಕೇಟ್ನಲ್ಲಿ ನೀವು ಏನು ನೋಡಬೇಕಂದ್ರೆ ಹಾರ್ಡ್ನೆಸ್, ಸ್ಪೆಸಿಫಿಕ್ ಗ್ರಾವಿಟಿ ಮತ್ತು ರಿಫ್ಲೆಕ್ಟಿವ್ ಇಂಡೆಕ್ಸ್. ಹಾರ್ಡ್ನೆಸ್ ಬಂದುಬಿಟ್ಟು 3 ಇರಬೇಕು ಪರ್ಲ್ ಜೆಮ್ಸ್ಟೋನ್. ರಿಫ್ಲೆಕ್ಟಿವ್ ಇಂಡೆಕ್ಸ್ ಬಂದುಬಿಟ್ಟು 1.53 to 1.65. ಈ ಒಂದು ಸೆಂಟರ್ನಲ್ಲಿ ರಿಫ್ಲೆಕ್ಟಿವ್ ಇಂಡೆಕ್ಸ್ ಬರಬೇಕು. ಮತ್ತು ಸ್ಪೆಸಿಫಿಕ್ ಗ್ರಾವಿಟಿ ಬಂದುಬಿಟ್ಟು 2.7 ಅಥವಾ 2.71, 2.72 ಬರಬೇಕು. ಇದು ಸರ್ಟಿಫಿಕೇಟ್ನಲ್ಲಿ ನೀವು ನೋಡ್ಕೊಂಡು ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಫಸ್ಟ್ ಪಾಯಿಂಟ್ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಪಾಯಿಂಟ್, ಆಯ್ಕೆ ಯಾವ ರೀತಿಯಲ್ಲಿ ಮಾಡಬೇಕು ಅಂದರೆ 3 ಪ್ಯಾರಾಮೀಟರ್ಸ್ನಲ್ಲಿ ಆ ಒಂದು ಕಲರ್ ನೋಡ್ಕೊಳ್ಳಿ, ಕ್ಲಾರಿಟಿ ನೋಡ್ಕೊಳ್ಳಿ ಮತ್ತು ಇನ್ಕ್ಲೂಷನ್ಸ್ ನೋಡ್ಕೊಳ್ಳಿ. ಕಲರ್ನಲ್ಲಿ ಗೊತ್ತಾಗ್ಬಿಡುತ್ತೆ ಅದು ನ್ಯಾಚುರಲ್ ಇದೆ ಇಲ್ಲ, ಕ್ಲಾರಿಟಿನಲ್ಲಿ ಫುಲ್ಲಿ ಸ್ಮೂತ್ ಇದೆ ಅಂದರೆ ಫುಲ್ ಒಂದೂ ಇನ್ಕ್ಲೂಷನ್ಸ್ ಇಲ್ಲ ಅಂದರೆ ಅದು ಡೂಪ್ಲಿಕೇಟ್ ಪರ್ಲ್. ಅದು ಕ್ಲಾರಿಟಿ ನೋಡ್ಕೊಳ್ಳಿ. ಥರ್ಡ್ ಒನ್ ಬಂದುಬಿಟ್ಟು ಹೊರಗಡೆ ಇನ್ಕ್ಲೂಷನ್ಸ್ ನೋಡಿ. ಆ ಪರ್ಲ್ ಜೆಮ್ಸ್ಟೋನ್ ಹೊರಗಡೆ ಇನ್ಕ್ಲೂಷನ್ಸ್ ಇರುತ್ತೆ, ಡಾಟ್ಸ್ ಇರುತ್ತೆ, ಸ್ಟ್ರಕ್ಚರ್ಸ್ ಇರುತ್ತೆ. ನ್ಯಾಚುರಲ್ ಪರ್ಲ್ನಲ್ಲಿ ಸ್ಟ್ರಕ್ಚರ್ಸ್ ಇರಲೇ ಇರುತ್ತೆ. ಅದು 3 ಥಿಂಗ್ಸ್ ನೋಡ್ಕೊಂಡು ನೀವು ಐಡೆಂಟಿಫೈ ಮಾಡಿ ನೀವು ರೆಕಮೆಂಡ್ ಮಾಡ್ಬೋದು ಅಥವಾ ಪರ್ಚೇಸ್ ಮಾಡ್ಬೋದು. ಅಥವಾ ಇನ್ನೂ ಸ್ವಲ್ಪ ಡೌಟ್ ಇದೆ, ನಿಮ್ಮ ಹತ್ರ ಏನಾದರೂ ಹಳೆ ಪರ್ಲ್ ಇದೆ, ನಮ್ಮ ಆಫೀಸ್ನಲ್ಲಿ ತೊಗೊಂಡು ಬನ್ನಿ, ನಾವು ಅದಕ್ಕೆ ಐಡೆಂಟಿಫೈ ಮಾಡ್ತೀವಿ, ಲ್ಯಾಬ್ ರಿಪೋರ್ಟ್ ಮಾಡ್ತೀವಿ, ಗ್ರೇಡಿಂಗ್ ಮಾಡ್ತೀವಿ, ಯಾವ ಕ್ವಾಲಿಟಿ ಚೆನ್ನಾಗಿದೆ ಮತ್ತು ಯಾವ ನಾವು ಹೇಳ್ತೀವಿ ಯಾವ ದೇಶದ್ದು ತುಂಬ ಚೆನ್ನಾಗಿದೆ ಅದೆಲ್ಲ ಐಡೆಂಟಿಫೈ ಮಾಡಿಬಿಟ್ಟು ನಮ್ಗೆ ಬೇಕಂದರೆ ರಿಪೋರ್ಟನ್ನು ಕೊಡ್ತೀವಿ. ಇನ್ನು ಈಗ ಪರ್ಲ್ ಧರಿಸಿದಾಗ ಅದರ ಡ್ಯೂರಬಿಲಿಟಿ ಜಾಸ್ತಿ ವರ್ಷಗಳ ಕಾಲ ಅದು ಶಕ್ತಿಶಾಲಿಯಾಗಿರೋದಕ್ಕೆ ನೀವು ಹೇಳ್ದಂಗೆ ಅದನ್ನು ಒನ್ಸ್ ಎನರ್ಜೈಸ್ ಮಾಡಿದ್ರೆ ಅದರ ಎನರ್ಜಿನೂ ಜಾಸ್ತಿ ರಿಫ್ಲೆಕ್ಟ್ ಆಗೋದಕ್ಕೆ ಯಾವುದಾದ್ರೂ ರೀತಿಯಾದ ಮೇಂಟೆನೆನ್ಸ್ ಮಾಡುವಂಥ ಅವಶ್ಯಕತೆ ಇದೆಯಾ? ಹೌದು, ನೀವು ಪರ್ಲ್ಗೆ ನೀವು ಮೇಂಟೆನೆನ್ಸ್ ಮಾಡಬೇಕು. ಫಸ್ಟ್ ಒಂದು ಜ್ಯುವೆಲರಿಗೆ ಮೇಂಟೆನೆನ್ಸ್ ಮಾಡಬೇಕು. ಜ್ಯುವೆಲರಿಗೆ ಮೇಂಟೆನೆನ್ಸ್ ಅಂದರೆ ವಾಶ್ ಮಾಡ್ತಾ ಇರಬೇಕು, ಕ್ಲೀನ್ ಮಾಡ್ತಾ ಇರಬೇಕು, ಜ್ಯುವೆಲರಿ ಮೇಂಟೆನೆನ್ಸ್ ಮಾಡಬೇಕು. ಸೆಕೆಂಡ್ ಒಂದು ಮೇಲೆ ಎನರ್ಜೈಸ್ ನೀವು ಹೇಳಿದ್ದೀರಾ, ಅಸ್ಟ್ರಾಲಜಿಕಲಿ ಏನು ಬೆನಿಫಿಟ್ಸ್ ಇದೆ, ಎನರ್ಜೈಸ್ ಹೆಂಗಿದೆ ಅಂತ ಹೇಳ್ತಾ ಇದ್ದೀರಾ. ಎನರ್ಜೈಸ್ ತುಂಬ ಮುಖ್ಯವಂತ ಇಂಪಾರ್ಟೆಂಟ್ ಪಾಯಿಂಟ್ ಇದೆ. ಮತ್ತು ಡ್ಯೂರೇಷನ್. ಪರ್ಲ್ ಬಂದುಬಿಟ್ಟು 3 months ವೇರ್ ಮಾಡ್ತಾರೆ, ಒಂದು ಜನ 6 months ವೇರ್ ಮಾಡ್ತಾರೆ, 1.5 ವರ್ಷ ವೇರ್ ಮಾಡ್ತಾರೆ, 3 years ವೇರ್ ಮಾಡ್ತಾರೆ, ಅಥವಾ 6 years ಕೂಡ ವೇರ್ ಮಾಡ್ತಾರೆ. ಎಲ್ಲರೂ ಲೈಫ್ ಲಾಂಗ್ ಪರ್ ವೇರ್ ಮಾಡ್ತಾರೆ. ಆ ಜಾತಕ ನೋಡಿಬಿಟ್ಟು ನೀವು ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ನಾವು ನಿಮಗೆ ಹೇಳ್ತೀನಿ, ಜಾತಕನಲ್ಲಿ ರಾಶಿ ಪ್ರಕಾರ ವೇರ್ ಮಾಡಿದ್ರೆ ಲೈಫ್ ಲಾಂಗ್ ವೇರ್ ಮಾಡ್ಕೊಳ್ಳಿ. ಅದು ಕಾಮನ್ ಆಗಿ ಒಂದು 50% ನಿಮಗೆ ರಿಸಲ್ಟ್ ಸಿಗುತ್ತೆ. ಅಥವಾ ನಿಮ್ಮ ದಶಾ ಪ್ರಕಾರ ವೇರ್ ಮಾಡಿದ್ರೆ ಇಷ್ಟು ವರ್ಷ ದಶಾ ಇದೆ, ಚಂದ್ರದ ದಶಾ ಇದೆ, ಅಂತರ್ದಶ ಇರಲಿ, ಮಹಾದಶ ಇರಲಿ, ಎನಿ ದಶಾ ಇರಲಿ, ಈ ಒಂದು ಪ್ರಕಾರ ನೀವು ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಅಥವಾ ನಿಮ್ಮ ಜಾತಕನಲ್ಲಿ 1 ಕಾಂಬಿನೇಷನ್ ಪ್ರಕಾರ ಇಷ್ಟು ಟೈಮ್ನಲ್ಲಿ ನೀವು ಕೂಡ ಪರ್ಲ್ ಜೆಮ್ಸ್ಟೋನ್ ವೇರ್ ಮಾಡ್ಬೋದು. ಎವ್ರಿ ಜೆಮ್ಸ್ಟೋನ್ ವಿಲ್ ಗಿವ್ ಅ ಲೈಫ್ ಲಾಂಗ್ ರಿಸಲ್ಟ್. ಬಟ್ ನೀವು ನೋಡಬೇಕು ಯಾವ ರೀಸನಲ್ಲಿ ನೀವು ವೇರ್ ಮಾಡ್ತಾ ಇದ್ದೀರಾ. ಮ್ಯಾಕ್ಸಿಮಮ್ ಜೆಮ್ಸ್ಟೋನ್ 3 years ನಿಮಗೆ ರಿಸಲ್ಟ್ ಕೊಡ್ತಾರೆ, 5 years ರಿಸಲ್ಟ್ ಕೊಡ್ತಾರೆ. ಅದಾದಮೇಲೆ ಆ ಜೆಮ್ಸ್ಟೋನಲ್ಲಿ ಕ್ರ್ಯಾಕ್ಸ್ ಬಂದುಬಿಡುತ್ತೆ, ಅಥವಾ ನಾವು ಯೂಸ್ ಮಾಡ್ತಾ ಟಚ್ ಆಗುತ್ತೆ ಅದೊಂದು ಮೆಟಲ್ನಲ್ಲಿ ಅಥವಾ ಎನಿಥಿಂಗ್ನಲ್ಲಿ ಕ್ರ್ಯಾಕ್ ಬಂದುಬಿಡುತ್ತೆ. ಕ್ರ್ಯಾಕ್ ಮಾಡಿರೋದು ಜೆಮ್ಸ್ಟೋನ್ ನೀವು ಯೂಸ್ ಮಾಡೋಂಗಿಲ್ಲ. ನೋಡಿ, ಒನ್ ಆಫ್ ದಿ ಇಂಪಾರ್ಟೆಂಟ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಕ್ರ್ಯಾಕ್ ಯಾವ ಜೆಮ್ಸ್ಟೋನಲ್ಲಿ ಕ್ರ್ಯಾಕ್ ಬಂದಿದೆ, ಲೈನ್ ಬಂದಿದೆ, ಅವರು ಯೂಸ್ ಮಾಡೋಂಗಿಲ್ಲ. ಇನ್ನು ನೆಗೆಟಿವ್ ಎನರ್ಜೀಸ್ ನಿಮ್ಮ ಜಾತಕನಲ್ಲಿ ಅಥವಾ ನಿಮ್ಮ ಲೈಫ್ನಲ್ಲಿ ಕೊಡುತ್ತೆ ಪರ್ಲ್ ಅಥವಾ ಎನಿ ಜೆಮ್ಸ್ಟೋನ್. ಸೊ ಕ್ರ್ಯಾಕ್ ಬಂತು, ಲೈನ್ ಬಂತು, ಸ್ಕ್ರಾಚಸ್ ಬಂತು, ಇಮಿಡಿಯೇಟಾಗಿ ಚೇಂಜ್ ಮಾಡಬೇಡಿ, ಇಮಿಡಿಯೇಟಾಗಿ, ಅಥವಾ ಅದು ತೆಗಿಬಿಡಿ. ಯು ರಿಮೂವ್ ಇಟ್ ಜೆಮ್ಸ್ಟೋನ್ ಆ್ಯಂಡ್ ಯು ಕ್ಯಾನ್ ಯೂಸ್ ಇಟ್ ಜೆಮ್ಸ್ಟೋನ್. ಆದರೆ ಅದನ್ನು ಧರಿಸ್ಬೇಕಾದ್ರೆ ಕೂಡ ಎಕ್ಸ್ಪೀರಿಯನ್ಸ್ ವೈಸು ಕೂಡ ಅದು ಅನುಭವಕ್ಕೆ ಬರುತ್ತೆ ಅಂತ ಅನ್ಸುತ್ತೆ. ಯಾಕಂದರೆ ಈಗ ಎಮೋಷ್ನಲ್ ಬ್ಯಾಲೆನ್ಸ್ ಅದು ಪ್ರಮುಖವಾಗಿ ಪರ್ಲ್ ಧರಿಸೋದ್ರಿಂದ ಆಗುವಂಥದ್ದು. ಸೊ ವರ್ಷಗಳು ಕಳೆದ್ರೆ
ಅದು ಡಿಸ್ಟರ್ಬ್ ಆದಲ್ಲಿ ಗೊತ್ತಾಗುತ್ತೆ, ಅವಾಗ ರೀಚೆಕ್ ಮಾಡಿಸುವಂತ ಅಗತ್ಯ ಇರುತ್ತೆ. ಅಗೇನ್ ಕನ್ಸಲ್ಟೇಷನ್. ಹೌದು, ನೀವು ಒಂದು ಎಕ್ಸಾಂಪಲ್ ನಿಮ್ಮ ಬಾಡಿಗೆ ನೀವು ಹೇಗೆ ರೀಚೆಕ್ ಮಾಡ್ತಾ ಇರ್ತೀರಾ, ಅಥವಾ ನಿಮ್ಮ ಕಾರ್ಗೆ ಹೇಗೆ ರೀಚೆಕ್ ಮಾಡ್ತಾ ಇದ್ದೀರಾ, ಮೇಂಟೆನೆನ್ಸ್ ಮಾಡ್ತಾ ಇದ್ದೀರಾ. ಒಂದು ಜಮಾಲಜಿಸ್ಟ್ ಹತ್ರ ಹೋಗ್ಬಿಟ್ಟು ನನಗೆ ಎವ್ರಿ 3 ಮಂತ್ಸ್ಗೆ ಒಂದ್ಸತಿ ಜೆಮ್ ಸ್ಟೋನ್ ಕನ್ಸಲ್ಟ್ ಮಾಡಿಕೊಡಿ, ಅಥವಾ ಅದಕ್ಕೆ ಒಂದು ರೀಚೆಕ್ ಮಾಡಿಕೊಡಿ, ಮೇಂಟೆನೆನ್ಸ್ ಮಾಡಿಕೊಡಿ. ನೋಡಿ, ಜೆಮ್ ಸ್ಟೋನಲ್ಲಿ ಎಮ್ರಾಲ್ಡ್ಸ್ ನಾವು ಹೇಳ್ತೀವಿ, ಎಮ್ರಾಲ್ಡ್ಸ್ ಇಸ್ ವೆರಿ ಸೆನ್ಸಿಟಿವ್ ಜೆಮ್ ಸ್ಟೋನ್. ಅದಕ್ಕೆ ಮೇಂಟೆನೆನ್ಸ್ ಮಾಡ್ತಾ ಇರಬೇಕು. ಎಮ್ರಾಲ್ಡ್ಗೆ ಎಕ್ಸಾಂಪಲ್ ಕೊಕೊನೆಟ್ ಆಯಿಲ್ನಲ್ಲಿ ಆಗಬೇಕು. ತುಂಬ ಡ್ರೈ ಆಗಿದೆ ಅಂದರೆ ಬ್ರೇಕ್ ಆಗಿಬಿಡುತ್ತೆ ಎಮ್ರಾಲ್ಡ್. ಸೊ ಒಂದೊಂದು ಸತಿ ನೀವು ಹೋಗ್ಬಿಟ್ಟು ಚೆಕ್ ಮಾಡ್ತಾ ಇರಿ ನಿಮ್ಮ ಜೆಮ್ ಸ್ಟೋನ್. ಫಸ್ಟ್ ಒಂದು ನ್ಯಾಚುರಲ್ ಇದೆ ಅಲ್ಲ, ಅಥವಾ ರೀಚೆಕ್ ಮಾಡ್ಕೊಡಿ, ಹೀಟೆಡ್ ಇದೆ, ಟ್ರೀಟೆಡ್ ಇದೆ, ಅಥವಾ ಏನಾದರೂ ಕ್ರ್ಯಾಕ್ ಬಂದಿದೆ, ಅಥವಾ ಏನಾದರೂ ಬ್ರೇಕ್ ಆಗಿದೆ, ಅದೆಲ್ಲ ಮೇಂಟೆನೆನ್ಸ್ ಮಾಡಿಬಿಟ್ಟು ನೀವು ಜೆಮ್ ಸ್ಟೋನ್ ವೇರ್ ಮಾಡ್ಬೋದು. ಎಸ್, ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್. ಇಷ್ಟೊತ್ತು ಸಾಕಷ್ಟು ಮಾಹಿತಿಯನ್ನು ಹಂಚ್ಕೊಂಡ್ರಿ ನಮ್ಮ ಜೊತೆ. ಧನ್ಯವಾದ ನಿಮಗೆ. ಥ್ಯಾಂಕ್ಸ್ ಅಲಾಟ್. ಎಸ್, ನೋಡಿದ್ರಲ್ಲ, ಇದಾಗಿತ್ತು ಪರ್ಲ್ ಮುತ್ತಿನ ಒಂದು ಅಂದರೆ ಇಂಪಾರ್ಟೆನ್ಸ್ ಜೆಮಾಲಜಿಯಲ್ಲಿ ಯಾವ ರೀತಿಯಾಗಿದೆ, ಮತ್ತು ಯಾರೆಲ್ಲ ಇದನ್ನು ಧರಿಸ್ಬೋದು, ಯಾವ ರೀತಿಯಾಗಿ ಪರ್ಲ್ನ ವೇರ್ ಮಾಡಿದ್ರೆ ಅದು ಅಡ್ವಾಂಟೇಜಿಯಸ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ನಿಮಗಾಗಿ ಇಲ್ಲಿತ್ತು. ಇದರ ಬಗ್ಗೆ ಹೆಚ್ಚಿನ ಕನ್ಸಲ್ಟೇಷನ್ಗಾಗಿ ನೀವು ಡಾಕ್ಟರ್ ಯಾಕೂಬ್ ಅಬೇದಿಯವರ ಶೋರೂಮ್ಗೂ ಕೂಡ ವಿಸಿಟ್ ಮಾಡ್ಬೋದು. ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಇರುವಂತಹ ಶೋರೂಮ್. ನಿಮಗೆ ನೇರವಾಗಿ ಕನ್ಸಲ್ಟೇಷನ್ ಕೂಡ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.